ಎಸ್, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಯಾದಗಿರಿ ಪ್ರತಿನಿಧಿ ವೀರೇಶ್ ಲೈನಲ್ಲಿದ್ದಾರೆ. ವೀರೇಶ್, ಇದು ಸರ್ಕಾರಿ ಜಾಗ, ಆಸ್ಪತ್ರೆಯ ಜಾಗ, ಇದನ್ನ ಕಬಳಿಸೋದಕ್ಕೆ ಒಂದಿಷ್ಟು ಕಿಡಿಗೇಡಿಗಳು ಸ್ಕೆಚ್ ಹಾಕಿದಾರಲ್ಲ, ಏನಾಗಿದೆ ಅಲ್ಲಿ? ಏನು ಅಪ್ಡೇಟ್ ಇದೆ ವೀರೇಶ್? ಹೌದು, ಏನು ಯಾದಗಿರಿಯ ಒಂದು ಸುರ್ಪುರ್ ತಾಲೂಕಿನ ವ್ಯಾಪ್ತಿಗೆ ಬರುವಂತ ನಗನೂರು ಏನು ಗ್ರಾಮದಲ್ಲಿ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಆ ಆರೋಗ್ಯ ಕೇಂದ್ರದಾಗ ಏನೋ ಒಂದು 4 ಎಕರೆ 7 ಗುಂಟೆ ಜಮೀನು ಈಗ ಏನೋ ಒಂದು ಇರುವಂತದ್ದು. ಈ ಜಮೀನನ್ನು ಈಗ ಏನೋ ಒಂದು ಖಾಸಗಿಯ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಸೇರ್ಕೊಂಡು ಈಗ ಭೂ ಕಬಳಿಕೆ ಮಾಡುವ ನಿಟ್ಟಿನಲ್ಲಿ ಈಗ ಏನೋ ಒಂದು ತಂತಿ ಬೇಲಿ ಹಾಕಿ ಆ ಕಾಂಪೌಂಡ್ ನಿರ್ಮಾಣ ಮಾಡಿ ಈಗ ಆಸ್ಪತ್ರೆಗೂ ಕೂಡ ಏನು ಸಂಚರಿಸದಂತ ಸ್ಥಿತಿಯಲ್ಲಿ ಈಗ ಏನು ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಈಗ ಏನು ಭೂಮಿ ಉಳಿಸ್ಬೇಕು, ಆಸ್ಪತ್ರೆ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಹೋರಾಟಕ್ಕೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಈಗ ಆ ಜಮೀನು ಏನಿದೆ ಅದು ಸರ್ಕಾರಿ ಜಮೀನಾಗಿರುವಂತದ್ದು ಮತ್ತು ಆಸ್ಪತ್ರೆಗೆ ಈಗಾಗಲೇ ಏನೊಂದು ಬಿಟ್ಟು ಕೊಟ್ಟ ಹಿನ್ನೆಲೆಯಲ್ಲಿ ಅದನ್ನ ಜಿಲ್ಲಾಡಳಿತಕ್ಕೆ ಒಂದು ಗಮನಕ್ಕೆ ತರುವ ಮೂಲಕ ಜಿಲ್ಲಾಡಳಿತಕ್ಕೆ ಒಂದು ಮನವಿ ಸಲ್ಲಿಸಿ ಈ ಜಮೀನನ್ನ ಆಸ್ಪತ್ರೆಗೆ ಉಳಿಸ್ಕೋಬೇಕು ಮತ್ತು ಇದು ಸರ್ಕಾರಿ ಜಮೀನು ಅನ್ನೋ ನಿಟ್ಟಿನಲ್ಲಿ ಈಗ ಗ್ರಾಮಸ್ಥರು ಕೂಡ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಓಕೆ ವೀರೇಶ್ ಅವರೇ, ಈಗ ಅಲ್ಲಿ ಬೇಲಿ ಹಾಕಿದ್ದಾರಲ್ಲ, ಯಾರು ಹಾಕಿರೋದು ಅನ್ನುವಂಥದ್ದು ಏನಾದರೂ ಮಾಹಿತಿ ಸಿಕ್ಕಿದ್ಯಾ ನಿಮ್ಗೆ? ಅಂದ್ರೆ ಈಗ ಅಲ್ಲಿ ಗ್ರಾಮಸ್ಥರು ಹೇಳುವಂತದ್ದು ಅಂದ್ರೆ ಗ್ರಾಮದ ಒಂದು ಕೆಲವೊಂದು ಜನ ಈ ಭೂಮಿಯನ್ನು ಕಬಳಿಕೆ ಮಾಡಲು ಹೊರಟಿದ್ದಾರೆ ಮತ್ತು ಅದು ಇವರೇ ಅಂತ ಈಗ ಗ್ರಾಮಸ್ಥರಿಗೂ ಕೂಡ ತಿಳಿದಿಲ್ಲ. ಆದ್ರೂ ಕೂಡ ಏನು ಸರ್ಕಾರಿ ಜಮೀನನ್ನು ಕಬಳಿಕೆ ಮಾಡಲು ಹೊರಟಿದ್ರು ಕೂಡ ಅಧಿಕಾರಿಗಳು ಸುಮ್ಮನಿರುವುದು ಮತ್ತು ಗ್ರಾಮಸ್ಥರಿಗೂ ಕೂಡ ಈ ಬಗ್ಗೆ ಮಾಹಿತಿ ನೀಡದಂತ ಹಿನ್ನೆಲೆಯಲ್ಲಿ ಸರ್ಕಾರಿ ಭೂಮಿ ಅಂದ್ರೆ ಆರೋಗ್ಯ ಇಲಾಖೆಗೆ ಒಳಪಡುವಂತ ಭೂಮಿ ಕಂಡವರ ಪಾಲಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಈಗ ಹೋರಾಟಕ್ಕೂ ಕೂಡ ಮುಂದಾಗಿರುವಂತದ್ದು. ಓಕೆ ವೀರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, 4 ಎಕರೆ 7 ಗುಂಟೆ ಸರ್ಕಾರಿ ಆಸ್ಪತ್ರೆಯ ಜಾಗ ಅದು. ದಯವಿಟ್ಟು ಇದು ಏನು ಆರೋಗ್ಯ ಇಲಾಖೆ ಇದೆ ಅದನ್ನ ಪರಿಗಣಿಸ್ಬೇಕು, ಇದನ್ನ ಗಮನದಲ್ಲಿ ನೋಡಬೇಕು ಇದನ್ನ. ಯಾಕಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ, ಅಲ್ಲಿ ಯಾರೋ ತಮ್ಮದು ಜಾಗ ಅನ್ನೋ ಥರ ಬೇಲಿ ಹಾಕೊಂಡಿದ್ದಾರೆ ಅಂತಂದ್ರೆ ಮುಂದೆ ಏನು ಮಾಡ್ಬೋದು?